ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ತ್ರಿವಿಕ್ರಮ್ ಹಾಗೆ ನಮ್ಮ ಭವ್ಯಗೌಡ ಬಗ್ಗೆ ಇವತ್ತು ಕೆಲವೊಂದು ಮ್ಯಾಚ್ ಆಗೋವಂಥ ರೀತಿಯಲ್ಲಿ ನಾನಿವತ್ತು ಮಾತನಾಡ್ತಾ ಹೋಗ್ತೀನಿ. ಅಂದರೆ ಯಾಕೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಒಂದೇ ರೀತಿಯಲ್ಲಿ ಎಲ್ಲ ಒಂದು ಇದರಲ್ಲೂ ಕೂಡ ಕ್ಯಾರೆಕ್ಟ್ರಲ್ಲೂ ಕೂಡ ಯಾಕೆ ಮ್ಯಾಚ್ ಆಗ್ತಾರೆ, ಯಾಕೆ ಈ ತ್ರಿವ್ಯ ಫ್ಯಾನ್ಸ್ಗಳು ಇಷ್ಟೊಂದು ಇಷ್ಟಪಡ್ತಾರೆ ಅನ್ನೋದನ್ನು ಇವತ್ತೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತ್ರಿವ್ಯ ಫ್ಯಾನ್ಸ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಭವ್ಯಗೌಡ ಆಗಿರ್ಬೋದು, ಅನುಷಾ ಆಗಿರ್ಬೋದು, ಇಬ್ರು ಕೂಡ ಎಲ್ಲ ಕಡೆ ಕೂಡ ಸದ್ದು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಕೂಡ ಟ್ರೆಂಡಿಂಗ್ ಅಲ್ಲಿರುವಂಥ ಒಂದು ರೀಲ್ಸ್ಗಳ ಏನಿದೆ, ಒಂದು ಅಕ್ಕ ತಂಗಿ ವೈಬ್ಸ್ಗಳನ್ನ ಈ ಎಲ್ಲ ಕಡೆ ನಾವು ನೋಡ್ತಾ ಇದೀವಿ. ಅಂದರೆ ತ್ರಿವಿಕ್ರಮ್ ಆಗಿರ್ಬೋದು, ನಮ್ಮ ಭವ್ಯಗೌಡ ಆಗಿರ್ಬೋದು, ಹಾಗೆ ನಮ್ಮ ಅನುಷಾ, ಈ ಮೂರು ಜನ ಒಂದು ಜೋಡಿ ಏನಿದೆ ಗೊತ್ತಾ, ಈ ಮೂರು ಜನ ಒಂಥರ ರಿಲೇಷನ್ಶಿಪ್ ಏನಿದೆ, ಇವರಿಬ್ರು ಮೂರು ಜನದ್ದು ಒಂದು ಬಾಂಡಿಂಗ್ ಏನಿದೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಈ ಮೂರು ಜನನು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಲ್ಲೂ ಸಾರಿಯಲ್ಲಿ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವ್ರ ಮೇಲೆ ನಮ್ಮ ತ್ರಿವಿಕ್ರಮ್ಗೆ ಎಷ್ಟು ಭಕ್ತಿ ಇದೆಯೋ ಅದೇ ರೀತಿ ನಮ್ಮ ಭವ್ಯಗೌಡಂಗೂ ಭಕ್ತಿ ಇದೆ. ನೆನ್ನೆ ಒಂದು ನಾನು ಇನ್ಸ್ಟಾದ ಸ್ಟೋರಿನ ನೋಡಿದೆ ನಮ್ಮ ಭವ್ಯಗೌಡ ಅವ್ರದ. ಸೊ ಭವ್ಯ ಮತ್ತು ಅನುಷಾ ಇಬ್ರು ಕೂಡ ನಮ್ಮ ರಾಯರ ಮಠಕ್ಕೆ ಹೋಗಿರೋ ಅಂಥದ್ದು. ಅಲ್ಲಿ ರಾಯರ ಒಂದು ದರ್ಶನವನ್ನು ಕೂಡ ಮಾಡಿ, ಹಾಗೆ ಅಲ್ಲಿ ನಿಂಬೆಹಣ್ಣಿನ ದೀಪ ಇರ್ಬೋದು, ಅಲ್ಲಿರುವಂತಹ ಸೇವೆ ಇರ್ಬೋದು ಮಾಡಿರೋವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲ ಕಡೆನೂ ಕೂಡ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಾರೆ ನಮ್ಮ ಅನುಷಾ ಮತ್ತು ಭವ್ಯಗೌಡ ಅವರು. ಅವರಿಬ್ರು ಒಂದು ಫ್ರೆಂಡ್ಶಿಪ್ ಎಲ್ರಿಗೂ ಕೂಡ ಬಹಳಷ್ಟು ಇಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಫ್ಯಾನ್ಸ್ಗಳಿಗೆ. ಇನ್ನು ಕೆಲವರು ಮಾತಾಡ್ತಾರೆ, ಭವ್ಯಗೌಡಂಗೆ ಏನೋ ಇದಿಲ್ಲ, ಆ್ಯಟಿಟ್ಯೂಡ್ ಜಾಸ್ತಿ, ಇವರು ದೇವ್ರ ಮೇಲೆ ಭಕ್ತಿ ಇರಲ್ಲ, ಏನೋ ಒಂದು ಮಾಡ್ರನ್ ಡ್ರೆಸ್ ಹಾಕ್ತಾರೆ, ಇದಾಗ್ತಾರೆ, ಹಂಗೆ ಹಿಂಗೆ, ಇವ್ರಿಗೆಲ್ಲ ಸಂಸ್ಕಾರ ಇರೋದಿಲ್ಲ. ಫಿಲಮ್ ಹೀರೋಯಿನ್ನು ಅಂತಂದರೆ, ಸೀರಿಯಲ್ ಹೀರೋಯಿನ್ ಅಂದರೆ ಒಂಥರ ಆ ರೀತಿ ಲಿಸ್ಟಲ್ಲಿ ನೋಡ್ತಾರೆ. ಬಟ್ ಇಲ್ಲಿ ಒಂದು ಏನು ಗೊತ್ತಾ, ಒಬ್ಬೊಬ್ಬರು ಆ ರೀತಿ ಇರ್ಬೋದು, ಬಟ್ ಎಲ್ರೂ ಅದೇ ರೀತಿ ಅಂತ ನಾವು ನೋಡೋಕೆ ಹೋಗಬಾರ್ದು. ನಿಮ್ಗೆ ಗೊತ್ತೇ ಇದೆ, ಬಿಗ್ ಬಾಸ್ ಮನೇಲಿ ಇದ್ದಾಗ ಭವ್ಯಗೌಡ ಅವರು ಏನಾದರೂ ಒಂದು ವಿಶ್ನ ಪೂರ್ತಿ ಮಾಡ್ತೀವಿ ಅಂತ ಬಿಗ್ ಬಾಸ್ ಒಂದು ಏನಾದ್ರು ಒಂದು ವಿಶಸ್ ಇದ್ದರೆ ಬರೀರಿ ಅಂತ ಹೇಳಿದಾಗ ಅವರು ತನ್ನ ತಂದೆನ ನಾನು ಬಿಗ್ ಬಾಸ್ ಮನೇಲಿ ನೋಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಬಂದ್ಬಿಟ್ಟು ಒಂದು ದೇವಸ್ಥಾನದ ಒಂದು ಪ್ರಸಾದ ಆಗಲಿ ಅಥವಾ ಅಲ್ಲಿಂದ ಒಂದು ಏನಾದರೂ ಒಂದು ಹೂವು ಅಥವಾ ಒಂದು ದೇವ್ರ ಪ್ರಸಾದ ತಂದುಕೊಡ್ಬೇಕು, ನನಗೆ ಕುಂಕುಮನೋ ಬೇಕು ಅಂತ ಹೇಳ್ತಾರೆ. ನೋಡಿ ಎಷ್ಟು ದೇವ್ರ ಮೇಲೆ ಭಕ್ತಿ ಇದೆ ಆ ಹುಡುಗಿಗೆ. ಈಗ ಮಾಡ್ರನ್ ಯುಗದಲ್ಲಿ ಒಂದು ದೇವ್ರ ಬಗ್ಗೆ ಅರಕೆ ಕಟ್ಕೊಳೋ ಅಂಥವ್ರು ಕೂಡ ಹುಡುಗಿರ ಕಡಿಮೆ. ಆಲ್ಮೋಸ್ಟ್ ಈಗಿನ ಯುಗದಲ್ಲಿ ದೇವರು ದೇವ್ರ ಪೂಜೆ ಮಾಡಮ್ಮ ಅಂದರೆ ಇಲ್ಲ ಕಣಮ್ಮ, ನಾನು ಕಾಲೇಜ್ಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಫ್ಯಾಷನ್ ಡ್ರೆಸ್ ಹಾಕ್ಕೊಂಡು ಹೋಗೋವಂಥ ಯುಗದಲ್ಲಿ ಹೀರೋಯಿನ್ ಆದರೂ ಕೂಡ ಎಷ್ಟು ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ತನ್ನ ಒಂದು ಭಕ್ತಿನ ತೋರಿಸ್ತಾರೆ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೂ ಕೂಡ ನಮ್ಮ ಇವರಾಗಿರ್ಬೋದು, ಅಂದರೆ ಭವ್ಯಗೌಡ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಇಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ನೋಡಿರ್ಬೋದು ನೀವು. ಅದಾದಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಎಲ್ಲೂ ಕೂಡ ಒಟ್ಟಿಗೆ ಹೋಗಲಿಲ್ಲ ದೇವಸ್ಥಾನಕ್ಕೆ. ಅಂದರೆ ಭವ್ಯ ಮತ್ತು ತ್ರಿವಿಕ್ರಮ್ ಒಟ್ಟಿಗೆ ಹೋಗಲಿಲ್ಲ ಅಂದರೂ ಕೂಡ ಇವರು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾನೆ ಇದ್ದಾರೆ. ನಮ್ಮ ತ್ರಿವಿಕ್ರಮ್ ಅವರು ಕದ್ರಿ ದೇವಸ್ಥಾನ, ಮಂಜುನಾಥನ ಒಂದು ಕದ್ರಿ ದೇವಸ್ಥಾನ ಇರ್ಬೋದು, ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿರೋದಿರ್ಬೋದು, ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿರೋದಿರ್ಬೋದು. ಈ ಎಲ್ಲ ದೇವಸ್ಥಾನಗಳನ್ನು ಅವರು ಪುಣ್ಯ ಸ್ಥಳಗಳಿಗೆ ಹೋಗಿ ದೇವರ ದರ್ಶನ ಪಡಿತಾ ಇದ್ದಾರೆ. ಗೊತ್ತಿರ್ಬೋದು ಎಷ್ಟು ಭಕ್ತಿ ಇದೆ ನಮ್ಮ ತ್ರಿವಿಕ್ರಮ್ಗೆ. ಹಾಗೆ ಇಲ್ಲಿ ಯಾಕೆ ಭವ್ಯಗೌಡಂಗೆ ತ್ರಿವಿಕ್ರಮ್ಗೆ ಮ್ಯಾಚ್ ಆಗುತ್ತೆ ಅಂತ ನೋಡೋದಾದರೆ, ಭವ್ಯಗೌಡನೂ ಅಷ್ಟೇ ಒಂದು ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು. ರಾಯರ ದೇವಸ್ಥಾನಕ್ಕಿರ್ಬೋದು, ಅವರ ಒಂದು ದೇವಿ ದರ್ಶನಕ್ಕೂ ಕೂಡ ಹೋಗಿರೋ ಅಂಥದ್ದು ಫೋಟೋಸ್ ಕೂಡ ನೀವು ನೋಡಿರ್ತೀರ. ಸೊ ಇಲ್ಲಿ ದೇವ್ರ ದರ್ಶನ ನೋಡೋದಕ್ಕೆ ಆಗಿರ್ಬೋದು, ದೇವ್ರ ಮೇಲೆ ಭಕ್ತಿ ಇರ್ಬೋದು, ಪುಣ್ಯಸ್ಥಳಿಗೆ ಹೋಗುವಂತಹ ಆಸೆ ಎಲ್ಲವೂ ಕೂಡ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಬ್ರಿಗೂ ಕೂಡ ಮ್ಯಾಚ್ ಆಗುತ್ತೆ. ಅದರಿಂದನೇ ತ್ರಿವ್ಯ ಅನ್ನೋ ಒಂದು ಪದಕ್ಕೆ ನಿಜವಾಗ್ಲೂ ಕೂಡ ಒಂದು ಅರ್ಥ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವ್ರ ಬಾಂಡಿಂಗ್ ಇನ್ನೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ತ್ರಿವಿಕ್ರಮ್ಗೆ ಯಾಕೆ ನಮ್ಮ ಭವ್ಯಗೌಡ ಅವರು ಬಿಗ್ ಬಾಸ್ ಮನೇಲಿ ಅಷ್ಟು ಕ್ಲೋಸ್ ಆದ್ರಂದರೆ, ಒಂದೇ ಇಂಟೆನ್ಷನ್ ಒಂದೇ ಇರುತ್ತೆ, ಹಾಗೆ ಅವರಿಬ್ಬರ ಒಂದು ಮನಸ್ಥಿತಿನೂ ಕೂಡ ಒಂದೇ ಥರ ಇರುತ್ತೆ, ಒಂದೇ ಥರ ಥಿಂಕಿಂಗ್ ಮಾಡೋದು ಕೂಡ ಅದೇ ರೀತಿ ಇರೋದ್ರಿಂದ ಇಬ್ಬರು ಕೂಡ ಒಟ್ಟಿಗೆ ಒಂದು ಕ್ಲೋಸ್ನೆಸ್ಸು ಬಿಗ್ ಬಾಸ್ ಮನೇಲಿ ನಮ್ಗೆ ಅಷ್ಟು ಇಷ್ಟ ಆಯಿತು. ಅದಕ್ಕೋಸ್ಕರ ಅಷ್ಟು ಕ್ಲೋಸ್ ಆಗಿ ಮಾತನಾಡೋದಕ್ಕಾಗಲಿ ಒಂದು ಕಂಫರ್ಟ್ ಫೀಲಿಂಗು ಭವ್ಯಗೌಡಂಗಾಗಲಿ ತ್ರಿವಿಕ್ರಮ್ ಆಗಲಿ ಸಿಕ್ತು ಅಂತ ಹೇಳ್ಬೋದು. ಇನ್ನು ಹೊರಗಡೆ ಬಂದ ಮೇಲೂ ಕೂಡ ಅವರಿಬ್ಬರು ಒಂದೇ ರೀತಿಯಾಗಿ ಮುಂದುವರಿತಾ ಇರೋದು ನಮಗೆಲ್ಲ ಅಂತ ಅನ್ಸುತ್ತೆ. ಇಬ್ರು ಕೂಡ ಒಂದೇ ಥಿಂಕಿಂಗಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ದೇವರ ದರ್ಶನಕ್ಕೆ ನಮ್ಮ ಅನುಷಾ ಜೊತೆ ನಮ್ಮ ಭವ್ಯಗೌಡ ಹೋಗಿರುವಂಥದ್ದು. ಹಾಗೆ ಎಲ್ಲ ಕಡೆನೂ ಕೂಡ ಒಂದು ಅಕ್ಕ ತಂಗಿ ಫಿಲ್ಮ್ ಕಾಣಿಸ್ತದೆ. ಫ್ರೆಂಡ್ಸ್ ಅನ್ನೋಕ್ಕಿಂತ ಅನುಷಾ ಮತ್ತು ಈ ನಮ್ಮ ಭವ್ಯಗೌಡ ಅವರು ಫ್ರೆಂಡ್ ಅನ್ನೋದಕ್ಕಿಂತ ಅಕ್ಕ ತಂಗಿ ವೈಬ್ಸೇ ಜಾಸ್ತಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ರಂಜಿತ್ ಮತ್ತು ನಮ್ಮ
ಏನು ಬಿಗ್ ಬಾಸ್ ಮನೆಯ ರಂಜಿತ್ ಅವರ ಎಂಗೇಜ್ಮೆಂಟ್ ಏನಾಯಿತು ಆ ಎಂಗೇಜ್ಮೆಂಟ್ಗೂ ಕೂಡ ಇಬ್ಬರು ಜೊತೆಯಾಗಿ ಹೋಗ್ತಾರೆ. ನಮ್ಮ ಅನುಷಾ ಮತ್ತು ಭವ್ಯಗೌಡ ಅವರು ಜೊತೆಯಾಗಿ ಹೋಗ್ತಾರೆ. ಆ ಒಂದು ಸ್ಯಾರಿಯಲ್ಲಿ ಸೂಪರ್ವಾಗಿ ಕಾಣಿಸ್ತಾ ಇರ್ತಾರೆ. ಸ್ಯಾರಿಯಲ್ಲಿ ರೀಲ್ಸ್ ಕೂಡ ಮಾಡ್ತಾರೆ. ರೀಲ್ಸ್ಗಳು ಸಾಕಷ್ಟು ವೈರಲ್ ಆಗಿದೆ, ನೀವು ನೋಡಿರ್ತೀರಾ ಆಲ್ರೆಡಿ. ಸಿಕ್ಕಾಪಟ್ಟೆ ವೈರಲ್ಲು ಫೋಟೋಸ್ಗಳು ಕೂಡ ತೆಗೆಸ್ಕೋತಾರೆ, ರೀಲ್ಸ್ ಕೂಡ ಮಾಡ್ತಾರೆ. ಹಾಗೆ ನಮ್ಮ ಭವ್ಯಗೌಡ ಅವರು ಅನುಷಾ ಮನೆಗೆ ಹೋಗ್ತಾರೆ, ಅನುಷಾ ಅವರು ಭವ್ಯಗೌಡ ಅವ್ರ ಮನೆಗೆ ಬರ್ತಾರೆ, ಡಿನ್ನರ್ ಮಾಡ್ತಾರೆ. ಒಂಥರ ಇಬ್ಬರು ಕೂಡ ಅಕ್ಕ ತಂಗಿ, ಅಲ್ಲಿ ಫ್ರೆಂಡ್ಸ್ ಅನ್ನೋಕ್ಕಿಂತ ಒಂದು ಒಳ್ಳೆ ಅಕ್ಕ ತಂಗಿ ಬಾಂಡಿಂಗ್ ಅವ್ರ ಮಧ್ಯೆ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ಈಗ ರಾಯರ ಒಂದು ಮಟ್ಟಕ್ಕೆ ಹೋಗಿ ಅಲ್ಲಿ ಏನು ಕಾಯಿ ಕಟ್ಸೋದಿರ್ಬೋದು ಎಲ್ಲನೂ ಕೂಡ ಇಬ್ಬರು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ, ಅನುಷಾ ಮತ್ತು ಭವ್ಯಗೌಡ ಅಂತ ಹೇಳ್ಬೋದು. ಇನ್ನು ಎಲ್ರಿಗೂ ಕೂಡ ಫ್ಯಾನ್ಸ್ಗಳಿಗೆ ಇವರಿಬ್ಬರು ಒಂದು ಒಳ್ಳೆ ಅಕ್ಕ ತಂಗಿರ ಥರ ಇದ್ದಾರೆ ಅಂತ ಖುಷಿ ಆಗ್ತಾ ಇದೆ. ಒಂದು ಫ್ರೆಂಡ್ಶಿಪ್ ಅನ್ನೋಕ್ಕಿಂತ ಒಂದು ಅಕ್ಕ ತಂಗಿ ಫೀಲಿಂಗ್ ಜಾಸ್ತಿ ಇದೆ ಇವ್ರ ಹತ್ರ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಎಲ್ಲ ಕಡೆನೂ ಕೂಡ ಒಟ್ಟೊಟ್ಟಿಗೆ ಹೋಗೋದಿರ್ಬೋದು. ಮತ್ತು ಈ ನಾನು ಹೇಳಿದೆ ರಂಜಿತ್ ಎಂಗೇಜ್ಮೆಂಟಿಗೂ ಜೊತೆ ಹೋಗೋದ್ರು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ರಜತ್ ಅವರ ಹೆಂಡತಿ ಅಂದರೆ ವೈಫು ಬರ್ಡೇಗೆ ಏನು ನಮ್ಮ ರಜತ್ ಬುಜ್ಜಿ ಅವರ ಹೆಂಡತಿ ಒಂದು ಬರ್ತ್ಡೇಗೂ ಕೂಡ ನಮ್ಮ ಅನುಷಾ ಮತ್ತು ಇವರು ಏನು ಭವ್ಯಗೌಡ ಅವರು ಒಂದೇ ಕಲರ್ ಡ್ರೆಸ್ಸಲ್ಲಿ ಬರ್ತಾರೆ, ಸೂಪರ್ವಾಗಿ ಕಾಣಿಸ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಆ ಪಾರ್ಟಿಗೆ ನಿಜವಾಗ್ಲೂ ಕೂಡ ಒಂಥರ ಒಳ್ಳೆ ವೈಬ್ಸ್ ತಂದುಕೊಟ್ರು ಇಬ್ಬರು ಕೂಡ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಂದೇ ಕಾರಲ್ಲಿ ಬರೋದಿರ್ಬೋದು, ಒಟ್ಟೊಟ್ಟಿಗೆ ಓಡಾಡ್ತಾ ಇರೋದು, ಒಟ್ಟೊಟ್ಟಿಗೆ ಫೋಟೋ ತೆಗೆಸ್ಕೊಳೋದು, ನಿಜವಾಗ್ಲೂ ಸೂಪರ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಭವ್ಯಗೌಡ ಮತ್ತು ಅನುಷಾ ಮಧ್ಯೆ. ಇನ್ನು ದೇವಸ್ಥಾನಕ್ಕೂ ಕೂಡ ಒಟ್ಟಿಗೆ ಯೆಲ್ಲೋ ಕಲರ್ ಡ್ರೆಸ್ ನಮ್ಮ ಭವ್ಯಗೌಡ, ಹಾಗೆ ಪಿಂಕ್ ಡ್ರೆಸ್ಸಲ್ಲಿ ನಮ್ಮ ಇಬ್ಬರು ಒಂದು ಡ್ರೆಸ್ಸಲ್ಲೂ ಕೂಡ ಮ್ಯಾಚಿಂಗೆಲ್ಲ ಹಾಕ್ತಾ ಇದ್ದಾರೆ ನಮ್ಮ ಭವ್ಯಗೌಡ ಮತ್ತು ಅನುಷಾ ಅಂತ ಹೇಳ್ಬೋದು. ಇಬ್ಬರು ಕೂಡ ಒಂದೊಂದೇ ಮ್ಯಾಚಿಂಗ್ ಡ್ರೆಸ್ ಕೂಡ ಹಾಕೊಂಡು ದೇವರ ದರ್ಶನಕ್ಕೆ ಹೋಗಿದ್ರು. ಅದಲ್ದೇ ನೋಡಿದ್ರೆ ಸಂಸ್ಕಾರ ಇರಲ್ಲ ಅಂತ ಹೇಳ್ತಾರೆ ಹೀರೋಯಿನ್ಸ್ಗಳಿಗೆ, ಎಷ್ಟು ಸಂಸ್ಕಾರವಂತರು ಅಂತೇಳಿ ಗೊತ್ತಾಗುತ್ತೆ. ಇನ್ನು ನಮ್ಮ ಭವ್ಯಗೌಡ ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು ದೇವ್ರ ಮೇಲೆ. ಆಲ್ಮೋಸ್ಟ್ ಗುಬ್ಬಿಗೆ ಹೋದಾಗಲೂ ಕೂಡ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ದೇವರ ಒಂದು ದರ್ಶನ ಕೂಡ ಪಡಿತಾರೆ. ಅದಾದಮೇಲೆ ಈಗ ರಾಯರ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮತ್ತು ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗಿ ಬಂದರು. ಇನ್ನು ನಮ್ಮ ಅನುಷಾ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಅನುಷಾ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ರು. ಅದಾದಮೇಲೆ ಹೋದ್ವಾರ ಅನ್ಸುತ್ತೆ ಎಲ್ಲ ಕಡೆ ಏನೋ ಯೂಟ್ಯೂಬ್ ಸರ್ಚ್ ಮಾಡಿದ್ರು ಕೂಡ ಅನುಷಾ ಅವ್ರದೇ ವಿಡಿಯೋ. ಅನುಷಾ ಅವರು ಕೆಂಡ ತುಂಡಿದ್ದಾರೆ, ಅವರ ಒಂದು ಹುಟ್ಟೂರಲ್ಲಿ ನಡೆದಂತಹ ಒಂದು ಜಾತ್ರೆಯಲ್ಲಿ ಕೆಂಡ ತುಳಿದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು. ಸೊ ಅದ್ರ ಬಗ್ಗೆನೂ ಕೂಡ ನಾನು ಮಾತನಾಡ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ನಮ್ಮ ಅನುಷಾ ಬಗ್ಗೆ, ಅನುಷಾ ಅವರಾಗಲಿ ಬೇರೆ ಹೀರೋಯಿನ್ಸ್ಗಳಾಗಲಿ ಅವರ ಹುಟ್ಟೂರಲ್ಲಾಗಿರ್ಬೋದು, ಅವರ ಒಂದು ಬಂದಂತಹ ಊರಲ್ಲಿ ನಡೆಯುವಂಥ ಜಾತ್ರೆ ಸಂಭ್ರಮಗಳನ್ನೆಲ್ಲವೂ ಕೂಡ ನಮ್ಮ ರೀತಿಯಲ್ಲೇ ಸಾಮಾನ್ಯ ಜನರ ರೀತಿಯೇ ಅವರು ನಡೆಸ್ತಾರೆ ಅನ್ನೋದಕ್ಕೆ, ಅದರಲ್ಲೂ ಕೂಡ ನಮ್ಮಂಥವರ ಕೆಂಡ ತುಣಿಯೋಕ್ಕೆ ನಾವು ಸಾಮಾನ್ಯ ವ್ಯಕ್ತಿಗಳೇ ಎದುರುಕೋತೀವಿ. ಅದರಲ್ಲೂ ಕೂಡ ಎಲ್ಲರ ಒಂದು ಏನು ಕಳಸದ ಒಂದು ಮೆರವಣಿಗೆಯಲ್ಲಿ ಅವರು ಸ್ಯಾರಿ ಉಟ್ಕೊಂಡು, ಅದರಲ್ಲೂ ಕೂಡ ಸ್ಯಾರಿ ಉಟ್ಕೊಂಡು ಆ ಕಳಸನ ಹೊತ್ಕೊಂಡು ದೇವರ ಹಿಂದೆ ಹೋಗ್ತಾರೆ. ಅದಲ್ದೇನೆ ಕೆಂಡ ಕೂಡ ತುಣಿತಾರೆ ಅಂತಲೇ ಹೇಳ್ಬೋದು ಅನುಷಾ ಅವರು. ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈಗಿನ ಯುಗದಲ್ಲಿ ಈ ಒಂಥರ ಏನು ಗೊತ್ತಾ, ಮಾಡ್ರನ್ ಯುಗದಲ್ಲಿ, ಕಲಿಯುಗದಲ್ಲಿ ಈ ಥರ ಹೆಣ್ಣು ಮಕ್ಕಳು ಸಿಕ್ಕೋದು ಕಡಿಮೆ. ಅದರಲ್ಲೂ ಕೂಡ ಹೀರೋಯಿನ್ ಆದರೆ ಅವ್ರಿಗೆ ಒಂದು ಸ್ಟೇಟಸ್ಸು, ಅಯ್ಯೋ ನಾವ್ಯಾಕೆ ಸಾಮಾನ್ಯ ಜನರ ಜೊತೆ ಈ ರೀತಿ ಇರಬೇಕು ಅನ್ನೋ ಒಂದು ಆಟಿಟ್ಯೂಡ್ ತೋರಿಸೋರು ಕೆಲವರು ಇದ್ದಾರೆ ಆಯಿತಾ. ಸೊ ಅಂತಹ ಜನಗಳಲ್ಲಿ ಇಂಥ ಒಂದು ಒಳ್ಳೆ ಹುಡುಗಿ ಇದಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕರ್ನಾಟಕದ ಜನತೆಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ, ಖುಷಿ ಸಿಗ್ತಾ ಇದೆ. ಅಂದರೆ ನಾವು ಏನು ಡಿಸೈಡ್ ಮಾಡಿಬಿಡ್ತೀವಿ ಅಂದರೆ ಒಂದು ಬಟ್ಟೆನ ಹಾಕೋದ್ರಿಂದ ನಾವು ಒಂದು ವ್ಯಕ್ತಿನ ಅಳೆದು ಬಿಡಬಾರ್ದು. ಸೊ ಅವ್ರಿಗೂ ಕೂಡ ಸಂಸ್ಕಾರ ಇರುತ್ತೆ, ಒಂದು ಅವರ ಒಂದು ಆಚರಣೆಗಳನ್ನ ನಡೆಸೋವಂತಹ ಮನಸ್ಸಿರುತ್ತೆ. ಹಬ್ಬ ಆಚರಣೆಗಳನ್ನ ಎಷ್ಟು ಚಂದ ನಡೆಸ್ತಾರೆ, ಅವರಿಗೆ ಒಂದು ಆ ದೇವ್ರ ಮೇಲಿರುವಂತಹ ಭಕ್ತಿನೂ ಕೂಡ ಇರುತ್ತೆ. ಸುಮ್ಮನೆ ಆಟಿಟ್ಯೂಡ್ ತೋರಿಸಿದ್ರು ಯಾವುದೋ ಒಂದು ವಿಷಯಕ್ಕೆ ಮಾತ್ರಕ್ಕೆ ಎಲ್ಲ ವಿಷಯದಲ್ಲೂ ಅದೇ ರೀತಿಯಾಗಿರ್ತಾರೆ ಅನ್ನೋದು ತಪ್ಪು ಅಂತ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಅನುಷಾ ಅವರು ಕೆಂಡ ತುಳಿದಿದ್ದಂತಹ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ನೋಡಿಲ್ಲ ಅಂದರೆ ಹೋಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಅನುಷಾ ಗೌಡ, ನೀವು ಅನುಷಾ ರೈ ಇನ್ಸ್ಟಾನ ಕೂಡ ಚೆಕ್ ಮಾಡ್ಬೋದು. ನೀವು ಸೂಪರ್ವಾಗಿ ಸ್ಯಾರಿಲಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಂತಂದರೆ ನಮ್ಮ ಭವ್ಯಗೌಡ ಅನುಷಾ ರೈ ಹಾಕುವಂತಹ ಡ್ರೆಸ್ಗಳ ಬಗ್ಗೆ ಆಗಿರ್ಬೋದು, ಬೇರೆ ಹೀರೋಯಿನ್ಸ್ಗಳ ಡ್ರೆಸ್ಗಳ ಬಗ್ಗೆ ಮಾತನಾಡ್ತಾರೆ. ಈ ಡ್ರೆಸ್ ಹಾಕ್ತಾರೆ, ಆ ಡ್ರೆಸ್ ಹಾಕ್ತಾರೆ ಅಂತಬಿಟ್ಟು ಅವರ ಒಂದು ಕೆರಿಯರ್ಗೆ ಅದೆಲ್ಲನೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಏನಂತಂದರೆ ಈಗ ಅವರು ಸಮಯಕ್ಕೆ ತಕ್ಕನಂಗೆ ಡ್ರೆಸ್ ಹಾಕ್ತಾರೆ. ನಾವು ನೋಡಿರ್ಬೋದು, ಈಗ ರೀಸೆಂಟಾಗೆ ನೋಡಿರ್ಬೋದು. ಈಗ ಎಂಗೇಜ್ಮೆಂಟಿಗೆ ಹೋಗಬೇಕು ಅಂತಂದರೆ ರಂಜಿತ್ ಎಂಗೇಜ್ಮೆಂಟಿಗೆ ಅವ್ರು ಮಾಡ್ರನ್ನಾಗಿ ಹೋಗ್ಬೋದಾಗಿತ್ತು, ಬಟ್ ಮಾಡ್ರನ್ನಾಗಿ ಹೋಗಲಿಲ್ಲ. ಸ್ಯಾರಿ ಹಾಕ್ಕೊಂಡು ಲಕ್ಷಣವಾಗಿ ಹೋಗಿದ್ರು ಅನುಷಾ ಆಗಿರ್ಬೋದು, ನಮ್ಮ
ಭವ್ಯಗೌಡ ಆಗಿರ್ಬೋದು. ಇನ್ನು ಬರ್ಡೇ ಪಾರ್ಟಿ ಅಂತ ಬಂದಾಗ ಬರ್ಡೇ ಪಾರ್ಟಿಗೆ ಅದಕ್ಕೆ ತಕ್ಕನಾಗಿ ಡ್ರೆಸ್ ಹಾಕೋದ್ರಿಂದ ಆ ಒಂದು ಮೈಂಡ್ ಸೆನ್ಸ್ನ ನೋಡ್ಬೋದು. ನಾವು ಹೀರೋಯಿನ್ ಅಂದ ತಕ್ಷಣನೇ ಆ ಡ್ರೆಸ್ಸು ಆ ಒಂದು ಇದನ್ನ ನಾವು ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸಾಮಾನ್ಯ ಜನಗಳು ಅನುಕರಣೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಓ ಹೌದಲ್ವಾ, ಈ ಒಂದು ಪಾರ್ಟಿಗೆ ಇದನ್ನ ಹಾಕೊಂಡು ಹೋದ್ರೆ ಚಂದ, ಸೊ ಅವ್ರು ಅಲ್ಲಿ ಹಾಕಿದ್ರು ಅನ್ನೋದನ್ನು ನಾವು ಕೂಡ ಅಳವಡಿಸ್ಕೋತೀವಿ. ಸೊ ಅದನ್ನು ಅವರು ಮೈಂಡಲ್ಲಿ ಇಟ್ಕೊಂಡು ಪಾರ್ಟಿ ಅಂದಾಗ ಯಾವ ರೀತಿ ಇರಬೇಕು ಅದೇ ರೀತಿ ಇರಲೇಬೇಕು. ಯಾಕೆಂದರೆ ಅವ್ರ ಫೋಟೋಸ್ಗಳು ಎಲ್ಲ ಕಡೆ ವೈರಲ್ ಆಗುತ್ತೆ. ಸೊ ಅವ್ರಿಗೊಂದು ಆಫರ್ಸ್ಗಳು ಬರಬೇಕು. ಈಗಿನ ಒಂದು ಬೋಲ್ಡ್ನೆಸ್ನು ಕೂಡ ಇಷ್ಟಪಡ್ತಾರೆ. ಹಾಗೆ ಸಿನಿಮಾ ಅಂತ ಬಂದಾಗ ಬೋಲ್ಡಾಗೂ ಕೂಡ ಇರಬೇಕಾಗುತ್ತೆ. ಅಲ್ಲಿಗೆ ತಕ್ಕನಾಗಿ ಒಂದು ಡ್ರೆಸ್ ಸೆನ್ಸು ಕೂಡ ಚೇಂಜ್ ಆಗಬೇಕಾಗುತ್ತೆ. ಸೊ ಹಂಗಾಗಿ ಆ ಒಂದು ಸೆನ್ಸಿಂದ ಒಂದು ಬಟ್ಟೆಗಳನ್ನ ಹಾಕಿರ್ತಾರೆ. ಅವ್ರ ಕೆರಿಯರ್ಗೋಸ್ಕರ ಬಟ್ಟೆ ಹಾಕ್ತಾರೆ. ಅವ್ರಿಗೂ ಕೂಡ ಸಂಸ್ಕಾರ ಇರುತ್ತೆ. ಅವರ ಒಂದು ಲೈಫೇ ಒಂಥರ ಬೇರೆ ಥರ ಇರುತ್ತೆ. ನಾವು ಅಂದ್ಕೊಳೋದೇ ಒಂಥರ ಸಿನಿಮಾ ನೋಡ್ಬಿಟ್ಟು ಅಥವಾ ಅವ್ರು ಯಾವುದೋ ಒಂದು ಪಾರ್ಟಿಲಿ ಡ್ರೆಸ್ ಹಾಕಿದ್ರು ಅನ್ನೋದು ಕಾರಣಕ್ಕೋಸ್ಕರ ಅವ್ರನ್ನ ಇಡೀ ಜೀವನನ ಅಳೆಯೋದಕ್ಕಿಂತ ಎಲ್ಲ ವಿಚಾರನ ಯೋಚನೆ ಮಾಡಿ ತಿಳ್ಕೊಂಡು ನಾವು ಮಾತನಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಇನ್ನು ಎಲ್ಲ ಕಡೆ ನೆಗೆಟಿವ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಒಂದು ವಿಷಯದ ಬಗ್ಗೆ. ನಾನು ಕೂಡ ನೋಡಿದೆ, ಭವ್ಯಗೌಡನಿಗೆ ಟ್ರೋಲ್ ಮಾಡೋಕ್ಕೆ ಜನ ಕಾಯ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ ಭವ್ಯಗೌಡ ಅವರು ಏನಾದ್ರು ಒಂದು ವಿಷಯ ಸಿಕ್ತು ಅಂತಂದು ಮಾತ್ರಕ್ಕೆ ಅದನ್ನು ಟ್ರೋಲ್ ಮಾಡೋ ಜನಗಳೇ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು. ಗೀತಾ ಸೀರಿಯಲ್ ಆದಮೇಲೆ ಹೆವಿ ಟ್ರೋಲ್ಸ್ಗಳು ನಮ್ಮ ಭವ್ಯಗೌಡನಿಗೆ ಬಂತು, ನಾನು ನೋಡಿರ್ಬೋದು. ಅದಾದಮೇಲೆ ಅವ್ರು ಎಷ್ಟೇ ಟ್ರೋಲ್ ಬಂದ್ರೂ ಅಷ್ಟು ತಲೆ ಕೆಡಿಸ್ಕೊಂಡೇನೆ ಅಷ್ಟು ಮೈಂಡ್ಗೆ ಹಾಕ್ತೇನೆ ಮುಂದೆ ನಡೀತಾ ಹೋದ್ರು. ಅದರಲ್ಲೂ ಕೂಡ ಬಿಗ್ ಬಾಸ್ ಎಂಟ್ರಿ ಕೊಟ್ಟರು. ಬಿಗ್ ಬಾಸ್ ಎಂಟ್ರಿ ಕೊಟ್ಟ ಮೇಲೆ ಹೆವಿ ಟ್ರೋಲ್ಸ್ಗಳು ಬಂತು. ಟ್ರೋಲ್ಸ್ಗಳೇನು ನಡೀಲಿ, ಬೇಡ ಅಂತನಲ್ಲ. ಒಂದು ಗೀತಾ ಸೀರಿಯಲ್ ಮೇಲೆ ಮಾಡ್ತಾರ ಅಥವಾ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್, ಸೊ ಅವರು ಪಬ್ಲಿಕ್ ಫಿಗರು. ಸೊ ಅವರು ಅಲ್ಲಿ ಮಾಡ್ತಾ ಇರೋದ್ರನ್ನ ಎನಿ ಟೈಮ್ ಟ್ರೋಲ್ ಮಾಡ್ಬೋದಾಯ್ತಾ. ಅವರ ಜೀವನದ ಒಳಗಡೆ ನಡೆಯುವಂತಹ ಒಂದು ವಿಷಯದ ಬಗ್ಗೆ ಟ್ರೋಲ್ ಮಾಡೋದನ್ನ ಆದಷ್ಟು ನಿಲ್ಲಿಸಿ ಅಂತ ಹೇಳ್ತೀನಿ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಒಂದು ಆಡಿಯೋನ ಇಟ್ಕೊಂಡು ಎಲ್ಲ ಕಡೆ ಟ್ರೋಲ್ ಮಾಡ್ತಾ ಇದ್ದಾರೆ ಭವ್ಯಗೌಡಂಗೆ. ಆದಷ್ಟು ಅದೆಲ್ಲ ಅವ್ರ ಲೈಫ್ ಅವ್ರು ನೋಡ್ಕೊಳ್ಳಿ ಬಿಡಿ. ಅವ್ರಿಗೆ ಇಷ್ಟ ಬಂದಂಗೆ ಇರಲಿ, ಅದಕ್ಕೊಂದು ಅವಕಾಶ ಕೊಡಿ. ನೀವೇನೋ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತೀರಾ, ಮಾತನಾಡಿ, ಬೇಡ ಅಂತ ಅನ್ನಲ್ಲ. ಸುಮ್ಮನೆ ಏನೋ ಒಂದು ಆಡಿಯೋ ಇಟ್ಕೊಂಡಾಗಲಿ ಅದಕ್ಕೊಂದು ನೆಗೆಟಿವ್ ತುಂಬಿಸ್ಕೊಂಡು ಹಿಂಗೆ ಹಾಗೆ ಅಂತ ಅಂದ್ಕೊಂಡು ಮಾತಾಡೋಕೆ ಹೋಗ್ಬಿಡಿ. ತ್ರಿವಿಕ್ರಮಾಗಿ ಭವ್ಯಗೌಡ ಆಗಲಿ ಯಾಕೆ ಈ ರೀತಿ ದೂರ ಇರೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅಂದರೆ, ಯಾಕೆ ಅವ್ರು ಫೋಟೋ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂದರೆ, ಈ ಒಂದು ಏನು ಗೊತ್ತಾ, ಟ್ರೋಲರ್ಸ್ಗಳಿದಾರಲ್ವ, ಒಂದಕ್ಕೆ 10 ಸೇರಿಸಿ ಒಳ್ಳೆ ಥರದಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಆಯಿತಾ. ಇದು ಕೆಟ್ಟದಾಗಿ ಒಂದು ರೂಪಿಸೋವಂತಹವರೇ ಕೆಲವೊಂದು ಗುಂಪುಗಳಿರುತ್ತಲ್ವ, ಆ ಗುಂಪುಗಳಿಗೆ ನಾವು ಅಂದರೆ ಒಂದು ಇದಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನಂತಾರೆ ಅದಕ್ಕೆ ವರ್ಡ್ ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ಬಾಯಿಗೆ ಒಂದು ಏನೋ ಮಾಂಸ ಆಗಬಾರ್ದು, ನಾಯಿ ಬಾಯಿಗೆ ಮಾಂಸ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೋ ಇವು ರೀಲ್ಸ್ಗಳಾಗಿರ್ಬೋದು ಒಟ್ಟಿಗೆ ಎಲ್ಲೂ ಕೂಡ ಕಾಣಿಸ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೀತಿ ಟ್ರೋಲ್ಸ್ಗಳಿಗೆ ಒಂದು ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರ ಒಂದು ಅಭಿಪ್ರಾಯಗಳಾಗಿರ್ಬೋದು, ಅವರ ಒಂದು ಫ್ರೆಂಡ್ಶಿಪ್ನ ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಇಟ್ಟು ಒಳಗಡೆ ಅವರ ಒಂದು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ ಒಂದು ಏನು ಹೇಳಬೇಕು ಅಂತಂದರೆ, ನಮ್ಮ ಅನುಷಾ ಆಗಿರ್ಬೋದು, ನಮ್ಮ ಭವ್ಯಗೌಡ ಆಗಿರ್ಬೋದು, ಹಾಗೆ ತ್ರಿವಿಕ್ರಮ ಒಂದು ಫ್ರೆಂಡ್ಶಿಪ್ಪು ಹೀಗೆ ಕಂಟಿನ್ಯೂ ಆದರೆ ತುಂಬಾ ಸೂಪರಾಗಿರುತ್ತೆ. ಹಾಗೆ ಹೀರೋಯಿನ್ಸ್ಗಳ ಒಂದು ಒಳ ಜೀವನದ ಬಗ್ಗೆನೂ ಕೂಡ ನಾನು ಇವತ್ತು ಮಾತನಾಡಿದ್ದೀನಿ. ಅವರಲ್ಲಿ ಏನು ನಮ್ಮ ಭವ್ಯಗೌಡ ಬಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ. ಭವ್ಯಗೌಡ ಅವರು ರಾಯರ ಒಂದು ದೇವಸ್ಥಾನಕ್ಕೆ ಹೋಗಿ, ಭವ್ಯ ಹಾಗೂ ಅನುಷಾ ಅವರು ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಪಡೆಯೋದ್ರ ಮುಖಾಂತರ ಅಲ್ಲಿನ ಸೇವೆಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ, ಹೇಗೆ ಅನಿಸ್ತಾ ಇದೆ ಹಾಗೆ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಮಂಜುನಾಥನ ದೇವಸ್ಥಾನ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಿರ್ಬೋದು, ಎಲ್ಲ ದೇವಸ್ಥಾನಗಳ ಒಂದು ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಇದರಲ್ಲಿ ಸಿಮಿಲಾರಿಟಿ ಕಾಣಿಸ್ತಾ ಇದೆ. ಸೊ ಅದರಿಂದ ಇವರ ಫ್ರೆಂಡ್ಶಿಪ್ ಹೀಗೇನೆ ಕಂಟಿನ್ಯೂ ಆಗುತ್ತೆ, ಒಂದೇ ದೋಣಿಯಲ್ಲಿ ಸಾಕ್ತಾ ಇರೋವಂಥವ್ರು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಸ್ನೇಹಿತರೆ ಯಾರೆಲ್ಲ ತ್ರಿವ್ಯಾ ಫ್ಯಾನ್ಸ್ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್, ಲವ್ ಯು.